ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗಿಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಆಟವಲ್ಲೋಡ ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನೇ ಆಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಬಂದಿರುತ್ತೆ ಅಲ್ವಾ. ಇವಾಗ ಯಾರನ್ನ ನಿಮ್ಮ ಪ್ರೀತಿಯಿಂದ ಮಾತಾಡೋಕೆ ಬಂದರೆ ಏನು ಮಾತಾಡ್ತೀರಾ? ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾರೆ. ಸೊ ಅದನ್ನು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ನಾನು ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಿದ್ದಾರೆ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರವೇ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆ್ಯಕ್ಟ್ರಸ್ಸು ಹಿಂಗೆ.